हकीकत से वाकिफ नहीं है, इसीलिए बोलिए। अभी जुम्मा का ऐसी जुम्मा का फंदा, जुम्मा का दिन है, जुम्मा का और हजारों में डूबे मदीना यहाँ है। उमर रज़ियल्लाहु तआला अन्हु क्या है, हुजूर की बारगाह ही नहीं बल्कि हम हुजूर के सामने हैं। क्या बोल रहे हैं हुजूर के, हुजूर हमारी या हम बैठे हुए हैं कहाँ हुजूर तुमने हमारी ऐसी खिदमत की है, ऐसी खिदमत की है, ऐसा याद रखा है। देखिए जो मरना जाती है जब से पर्दा जाती थी, अब से जा रही है। अब ये क्या कहोगे, क्या लेंगे अब हज़रत उमर रज़ियल्लाहु तआला अन्हु क्या करते थे, जब मदीने से निकले तो क्या कहा जाए, कोई पूछ ले मेरे हुजूर की ज़ियारत के लिए जाए। तो दोस्तों हक़ाक़ ये है कि जब हुजूर की ज़ियारत के लिए जाते हैं लचप्पा सर ಏನು ಕಾಂಗ್ರೆಸ್ ಪಕ್ಷದ ವರಿಷ್ಠರ ಒಂದು ನಿರ್ಧಾರದ ಮೇರೆಗೆ ಇವತ್ತು ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುವಂತಹ ಒಂದು ಸನ್ನಿವೇಶದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಬಡವರಿಗೋಸ್ಕರ, ಈ ರಾಜ್ಯದಲ್ಲಿರುವಂತಹ ಯುವ ವಿದ್ಯಾರ್ಥಿಗಳಿಗೋಸ್ಕರ ಇವತ್ತು ಈ ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನ ತರುವ ಸಲುವಾಗಿ ಇವತ್ತು ಸನ್ಮಾನ್ಯ ಕಲಬುರಗಿಯ ಉಸ್ತುವಾರಿ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಇಡೀ ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರಾದ್ಯಂತ ಏನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿತ್ತು, ಆ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಇವತ್ತು ಏನು ಇಲ್ಲಿ ರಾಜ್ಯದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಬಡವರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಇವತ್ತು ಅನೇಕ ಯೋಜನೆಗಳನ್ನ ಕೊಡುವ ಮೂಲಕ ಇವತ್ತು ಅವರ ಎಲ್ಲರ ಪರವಾಗಿ, ದೇಶದಲ್ಲಿರುವಂತಹ ಬಡವರ ಪರವಾಗಿ, ಈ ರಾಜ್ಯದಲ್ಲಿರುವಂತಹ ಎಲ್ಲಾ ಜನಾಂಗದ ಪರವಾಗಿ ಒಂದು ಗಟ್ಟಿಯಾದಂತಹ ಒಂದು ಹೋರಾಟ ಇವತ್ತು ಇಡೀ ಅವರ ಜೀವನ ಪರ್ಯಂತ ಇವತ್ತು ಎಂತಹ ಒಂದು ಸವಾಲುಗಳಂದ್ರೆ ಇವತ್ತು PSI ಹಗರಣ ಇರ್ಬೋದು, ಈ ರಾಜ್ಯ ಅಷ್ಟೇ ಅಲ್ಲದೆ ದೇಶ ವ್ಯಾಪ್ತಿಯಲ್ಲಿ ರಾಜ್ಯದಲ್ಲಿ ಇದಾಗಿರುವಂತಹ ಹಗರಣ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಅವರು ಕಳೆದ ಬಿಜೆಪಿ ಸರ್ಕಾರದಲ್ಲಿ ಆದಂತಹ ಹಗರಣವನ್ನ ಬಯಲಿಗೆಳೆದು ಇವತ್ತು ಒಂದು ಬೀಟ್ ಕಾಯಿನ್ ಅಂತ ಹಗರಣ ಇರಬಹುದು, ಇವತ್ತು ಬೋವಿ ನಿಗಮದ ಒಂದು ಹಗರಣ ಇರಬಹುದು, ಇವತ್ತು ರಾಜ್ಯದಲ್ಲಿ ಇರುವಂತಹ ಅನೇಕ ಹಗರಣಗಳನ್ನ ನಡೆದಾಗ ಇವತ್ತು ಗಟ್ಟಿತನದಿಂದ ಎಲ್ಲರಿಗೆ ನ್ಯಾಯ ಕೊಡಿಸಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಒಂದು ತಮ್ಮ ಜೀವವನ್ನೇ ಒತ್ತಿ ಇಟ್ಟು ಕೆಲಸ ಮಾಡುವಂತ ನಾಯಕರಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಉಸ್ತುವಾರಿ ಸಚಿವರಾಗಿ, ಇವತ್ತು IDPR ಮಂತ್ರಿಯಾಗಿ, ಇವತ್ತು ಅಷ್ಟೇ ಅಲ್ಲದೇ IT-BT ಸಚಿವರು, ಇವತ್ತು ಇಡೀ ವಿಶ್ವದಲ್ಲಿ IT-BTಯನ್ನ ಇವತ್ತು ಕರ್ನಾಟಕಕ್ಕೆ ಒಂದು ದೊಡ್ಡ ಪರಿಚಯವನ್ನ ಮಾಡಿಕೊಟ್ಟು ದೊಡ್ಡ ಬದಲಾವಣೆ
ಇವತ್ತು ಸುಮ್ಮೈತಂತ ಏನು ಸಾಕಷ್ಟು ಇಲ್ಲಿ ಬದಲಾವಣೆಯನ್ನ ಮಾಡಿದಂತ ನಾಯಕರು ಇವತ್ತು ಅಂತ ಒಂದು ಪ್ರಿಯಾಂಕ್ ಖರ್ಗೆಜಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಇವತ್ತು ಈ ರಾಜ್ಯ ಇವತ್ತು ಅನೇಕ ಬದಲಾವಣೆಗಳನ್ನು ಕಾಣ್ತದೆ. ಈ ದೇಶದಲ್ಲಿರುವಂತಹ ಬಡವರಿಗೆ ನ್ಯಾಯ ಸಿಗ್ತದ, ಈ ದೇಶದಲ್ಲಿರುವಂತಹ ಅನ್ಯಾಯಕ್ಕೊಳಗಾದವರಿಗೆ ಇವತ್ತು ನಿಜವಾಗಲೂ ಕೂಡ ನ್ಯಾಯ ಸಿಗ್ತದ ಅಂತ ಸಮರ್ಥ ಇವತ್ತು ಪ್ರಿಯಾಂಕ್ ಖರ್ಗೆಜಿ ಅವ್ರ ಬಳಿ ಇದೆ. ಇವತ್ತು ಬಹಳಷ್ಟು ಜನ ರಾಜ್ಯದಲ್ಲಿ ಯಾರ್ಯಾರು ತಮ್ಮ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ಏನು ಕಲಬುರಗಿಯ ಒಂದು ಪ್ರಸಿದ್ಧ ದೇವಸ್ಥಾನ ಇವತ್ತು ಖಾಜಾ ಬಂದಾ ನವಾಜ್ ದೇವಸ್ಥಾನ ಅಂದ್ರೆ ಇದು ಇಡೀ ದೇಶದಲ್ಲಿ ಒಂದು ಪ್ರಸಿದ್ಧಿ ಹೊಂದಿರುವಂತಹ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ನಾವೆಲ್ಲರೂ ಬಂದು ಇವತ್ತು ಪೂಜೆಯನ್ನ ಸಲ್ಲಿಸಿ ನಮ್ಮೆಲ್ಲರ ಒಂದು ಪ್ರಾರ್ಥನೆಯನ್ನ ದೇವರಲ್ಲಿ ನಾವು ಮಾಡಿದ್ದೇವೆ. ಅದೇ ರೀತಿ ಇವತ್ತು ಪ್ರಿಯಾಂಕ್ ಖರ್ಗೆಜಿ ಅವರು ಈ ನಾಡಿನ ಮುಖ್ಯಮಂತ್ರಿ ಆಗ್ಬೇಕಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೇವೆ. ನಾವು ಅಷ್ಟೇ ಅಲ್ಲದೆ ಇವತ್ತು ಈ ಒಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಇವತ್ತು ಸೋನಿಯಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಇವತ್ತ ವೇಣುಗೋಪಾಲ್ ಅವರು ಇರ್ಬೋದು, ಇವತ್ತು ರಾಜ್ಯದ AICC ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಇವತ್ತು ಪಕ್ಷಗೋಸ್ಕರ ಅವ್ರು ಯಾವತ್ತೂ ಕೂಡ ತಮ್ಮ ಕುಟುಂಬದ ಕಡೆ ಹಿಂತಿರುಗಿ ನೋಡೇ ಇರಲ್ಲ. ಆದ್ರೂ ಕೂಡ ಕುಟುಂಬ ಅಂತ ಹೇಳಿ ಗಣನೆಗೆ ತೆಗೆದುಕೊಳ್ಳಲಾರ್ದೇನೆ ಈ ದೇಶದಲ್ಲಿರುವಂತಹ ಎಲ್ಲರಿಗೆ ಅನುಕೂಲ ಆಗಬೇಕು, ಕರ್ನಾಟಕದಲ್ಲಿರುವಂತಹ ಎಲ್ಲರಿಗೂ ನ್ಯಾಯ ಸಿಗಬೇಕು, ಒಂದು ಸುಸಜ್ಜಿತವಾದ ಆಡಳಿತ ಈ ರಾಜ್ಯದಲ್ಲಿ ನಡಿಬೇಕಂದ್ರೆ ಇವತ್ತು ಪ್ರಿಯಾಂಕ್ ಖರ್ಗೆಜಿ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ನಾವೆಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮೆಲ್ಲರ ಬೇಡಿಕೆ ಏನಿದೆ ಅಂದ್ರೆ ಇವತ್ತು ಈ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆಜಿ ಅವರನ್ನ ಮುಖ್ಯಮಂತ್ರಿಯಾಗಿ ನೋಡ್ಲಿಕ್ಕೆ ನಾವೆಲ್ಲರೂ ಬಯಸಿದ್ದೇವೆ ಅಂತ ಈ ಸಂದರ್ಭದಲ್ಲಿ